ಎಲ್ಲರಿಗೂ ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ ಕೊತ್ತೂರು ಮಂಜಣ್ಣವರ ಸಹಕಾರದೊಂದಿಗೆ ಮತ್ತು ನಮ್ಮ MLC ಅನಿಲ್ ಅಣ್ಣವರ ಸಹಕಾರದೊಂದಿಗೆ ದಿನಾಂಕ 20/7 ಭಾನುವಾರರಂದು ಫೂಲ್ಚಂದ್ ಚೌಟ್ರಿಯಲ್ಲಿ ನಮ್ಮ ಮಲ್ನಾಯಕ್ನಲ್ಲಿ ರಸ್ತೆಯಲ್ಲಿ ಇರುವ ನಮ್ಮ ಮುಳಬಾಗಿಲು ಟೌನ್ನಲ್ಲಿರುವ ಸ್ಥಳದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಸುಮಾರು 100 ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇದಕ್ಕೆ ನನ್ನ ಸ್ನೇಹಿತರೊಬ್ಬರು ಮುಖಾಂತರ ರಾಘವಿ ನಿತಿನ್ ಗ್ರೂಪ್ ಅವರು ಆರ್ಗನೈಸ್ ಮಾಡಿ ಈ 100 ಕಂಪ್ನಿಗಳನ್ನು ತರಲಿಕ್ಕೆ ನಾವು ಆರ್ಗನೈಸ್ ಕೊಟ್ಟಿದ್ದೀವಿ. ರಾಘವಿ ನಿತಿನ್ ಗ್ರೂಪ್ಗೆ ನಾವು ಆರ್ಗನೈಸ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಅವರ ಸಹಕಾರದೊಂದಿಗೆ ಇವತ್ತು ಸುಮಾರು ಇಲ್ಲಿ 100 ಕಂಪ್ನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ನಾವು ಫಸ್ಟು ಒಂದು 30-40 ಕಂಪ್ನಿಗಳು ಬರ್ಬೋದು, 45 ಕಂಪ್ನಿಗಳು 50 ಕಂಪ್ನಿಗಳು ಬರ್ಬೋದು ಅಂದ್ಕೊಂಡಿದ್ವು. ಆದರೆ ಇದು ಬರ್ತಾ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ, ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ. ಇದು ಬರ್ತಾ ಸುಮಾರು 100 ಕಂಪ್ನಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ವ್ಯವಸ್ಥೆ, ಈ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ರೆ ನಾನಾ ರೀತಿಯ ಸಹಕಾರ ಬೇಕಾಗುತ್ತೆ. ಮೊದಲನೇದಾಗಿ ನಮ್ಮ ಮಿತ್ರರು, ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮಗೆ ಇದರಲ್ಲಿ ತುಂಬ ಸಹಕಾರ ಬೇಕಾಗುತ್ತೆ. ಯಾಕಂದರೆ ಪಬ್ಲಿಸಿಟಿಯಿಂದ ಹಿಡಿದು ಕೂಡ ಎಲ್ಲರಿಗೂ ತಿಳಿಯೋಕ್ಕೆ ನಿಮ್ಮದು ಪ್ರಮುಖ ಪಾತ್ರ ಇರುತ್ತೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನಗೆ ಮಾಡಬೇಕಾದ್ರೆ ಹೆಗಲಿಗೆ ಕೊಟ್ಟು ನನ್ನ ಹೆಜ್ಜೆಯಲ್ಲಿ ಹಾಕಿ ನಮ್ಮ ಎಲ್ಲ ಮಿತ್ರರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ನಮ್ಮ ಯೂತ್ ಕಮಿಟಿ ಇದೆ. ನಮ್ಮ ಯೂತ್ ಕಾಂಗ್ರೆಸ್ ಅವರು, NSI ಅವರು, ಕಾರ್ಮಿಕ ಇಲಾಖೆದವರು, ಮಹಿಳಾ ಅವರು, ನಗರಸಭೆಯವರು, ಕಿಸಾನ್ ಸೆಲ್ಲು, ನಮ್ಮ ಎಲ್ಲ ಸೆಲ್ಲು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸೆಲ್ಲವರು ಕೂಡ ನನಗೆ ಇವತ್ತು ಕೈ ಜೋಡಿಸಿ ಪ್ರತಿದಿನವೂ ಈ ಕಾರ್ಯಕ್ರಮದ ಮೇಲೆ ಶ್ರಮವಹಿಸಿ ನೀವೇ ನೋಡ್ತಾ ಇದ್ದೀರಾ, ಅರಿವು ಮೂಡಿಸೋ ಕಾರ್ಯಕ್ರಮ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಲೇಜ್ಗೂ ಕೂಡ ಹೋಗಿ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಗಲಿ, ನಮ್ಮ ಮುಳಬಾಗಿಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿಬಿಟ್ಟು ನನಗೆ ಕೈ ಜೋಡಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆದರೆ ಎಲ್ಲ ಮತದವರು ಒಂದು ಜಾತಿ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಅವರ ವಿದ್ಯಾರ್ಹತೆ ಮೇರೆಗೆ ಅವರಿಗೆ ಉದ್ಯೋಗ ಅವಕಾಶಗಳಿರ್ತವೆ. ಇದರಲ್ಲಿ ಯಾವುದೂ ನಾವು ಭೇದ ಭಾವ ಇಲ್ಲ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ನಗರಸಭೆ ಸದಸ್ಯರಿಂದ ಹಿಡಿದು ನಮ್ಮ ಕಿಸಾನ್ ಸೆಲ್ಲು, ಕಾರ್ಮಿಕರ ಸೆಲ್ಲು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಎಲ್ಲ ತಾಲೂಕಿನ ಮುಂಚೂಣಿ ಎಲ್ಲ ಘಟಕದವ್ರಿಗೂ, ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲ ಸಹಕಾರ ನೀಡಬೇಕು. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲರೂ ಸಹಕಾರ ಮಾಡಬೇಕು, ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಹ್ವಾನ ನೀಡ್ತಾ ಇದ್ದೀನಿ. ಇಲ್ಲಿ ಅರ್ಹತೆ ಮೇಲೆ ನಿರುದ್ಯೋಗ ಯುವಕರು, ಮಿತ್ರರು, ಅಣ್ಣ ತಮ್ಮಂದರು ಎಲ್ಲ ಸೇರಿ ಈಗ ನೀವು ಪಾಲ್ಗೊಳ್ಳೋಕ್ಕೆ 9ರಿಂದ ಸಂಜೆ 6 ತನಕ ನಿಮಗೆ
ಕಾಲಾವಕಾಶ ಇದೆ. ಎಜುಕೇಷನ್ 5th ಹಿಡ್ಕೊಂಡು 5th SLC PUC ಡಿಪ್ಲೊಮೊ IT BA ಎನಿ ಡಿಗ್ರಿ ಇರ್ಬೋದು, ಎನಿ ಡಿಗ್ರಿ ಅವರು. ಆಮೇಲೆ ವಿದ್ಯಾರ್ಹತೆ ಇಲ್ಲದವರು ಕೂಡ ವಿದ್ಯಾರ್ಹತೆ ಇಲ್ಲದವರು ಕೂಡ ಇಲ್ಲಿ ಪಾಲ್ಗೊಳ್ಬೋದು. ಅವ್ರಿಗೂ ಆದಂಥ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ. ವಿದ್ಯೆ ಅರ್ಹತೆ ಇರೋರು ಮತ್ತು ವಿದ್ಯಾರ್ಹತೆ ಇಲ್ಲದೇ ಇರೋರು, ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಎಲ್ಲರೂ ಬಂದು ಇಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಭಾಗವಹಿಸಿ ಅವ್ರವ್ರಿಗೆ ತಕ್ಕಂತೆ ಅವರು ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿ ಅವರು ರಿಸ್ಯೂಮ್ ತಗೊಬರ್ತಾರೆ. ಅವ್ರದ್ದು ರಿಸ್ಯೂಮ್ ಬಂದು 3-4 ತಗೊಬರ್ಬೇಕು. ಯಾಕಂತಂದರೆ ಬಂದ ಮೇಲೆ ಒಂದೇ ಕಂಪ್ನಿಯಲ್ಲಿ ಅವರು ಸೆಲೆಕ್ಟ್ ಆಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. 2 ಕಂಪ್ನಿಗೆ ಹೋಗ್ಬೋದು, 3 ಕಂಪ್ನಿಗೆ ಹೋಗ್ಬೋದು, 4 ಕಂಪ್ನಿಗೆ ಹೋಗ್ಬೋದು. ಅವರು ಸೆಲೆಕ್ಷನ್ ಆಗೋವರೆಗೂ ಅವರು ಹುಡ್ಕೋಬೋದು. ಅದಕ್ಕೋಸ್ಕರನೇ ಆದಷ್ಟು ಬೇಗ ಬಂದು ಬೆಳಗ್ಗೆನೇ ಬಂದು ನೀವು ನಿಮಗೆ ಅರ್ಹತೆ ಮೇರೆಗೆ ನಿಮಗೆ ಯಾವ ರೀತಿ ಉದ್ಯೋಗ ಹುಡ್ಕೊಳ್ಳೋಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಆದ್ದರಿಂದ ನೀವು ನಿಮ್ಮ ರಿಸ್ಯೂಮ್ ಕೂಡ 4-5 ಸೆಟ್ಗಳು ತಗೊಬಂದರೆ ಒಳ್ಳೆಯದಾಗತ್ತೆ. ನಾವು ಅದೇ ರೀತಿ ನಮ್ಮ ವಿಕಲಾಂಗರಿಗೆ ಅವ್ರಿಗೂ ಸಪ್ರೇಟಾದ ಆಸನಗಳ ಕೊಠಡಿಯನ್ನು ಇಟ್ಟಿದ್ದೀವಿ. ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳಿದೆ. ಅವರು ಕೂಡ ಭಾಗವಹಿಸ್ಬೋದು. ನಮ್ಮ ಕಂಪ್ನಿಗಳಿಗೂ ಕೂಡ ತುಂಬ ಇನ್ನೂ ಬರುವ ಮೂಮೆಂಟ್ ಇದೆ. ಈಗ ನಾನು 100ವರೆಗೂ ಹೇಳಿದ್ದೀನಿ, ಇನ್ನೂ ಬರುವ ಮೂಮೆಂಟ್ ಇದೆ. ಎಕ್ಸಾಂಪಲ್ ಟಾಟಾ ಎಲೆಕ್ಟ್ರಾನಿಕ್ ಆಗ್ಬೋದು, ಹೋಂಡಾ ಅವರು, ಟೊಯೋಟಾ ಅವರು, ಬಿರ್ಲಾ ಅವರು, ಫ್ಲಿಪ್ಕಾರ್ಟು, ಅಮೆಜಾನು, ಫಾಕ್ಸ್ಕಾನು, ಆಕ್ಸಿಸ್ ಬ್ಯಾಂಕು, HDFC ಮುನ್ನೂ ಬೇರೆ ಬೇರೆ ಕಂಪ್ನಿಗಳು, ತುಂಬ ಕಂಪ್ನಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣನವರು, MLC ಅನಿಲ್ ಅನ್ನೋರು ಮತ್ತು ನಮ್ಮ ಗೌತಮ್ MP ಕ್ಯಾಂಡಿಡೇಟ್ ಆಗಿದ್ದರು ಲಾಸ್ಟು ಗೌತಮನವರು 3 ಜನ ಅತಿಥಿಗಳಾಗಿ ಬರ್ತಾರೆ.